ಯಜಮಾನ್ರೆ, ಅಡುಗೆ ತಯಾರಿದೆ, ಊಟ ಬಡಿಸ್ಲಾ? ಇಲ್ಲ ಪಾರು, ಸಾರ್ದಿನ ಬಂದ್ಬಿಡ್ಲಿ, ಒಟ್ಟಿಗೆ ಊಟ ಮಾಡೋಣ. ಯಜಮಾನ್ರೆ, ಸಂಗೀತ ಅಕ್ಕವ್ರ ಗಂಡವ್ರು ಹೇಳಿದ್ರಲ್ಲ ಕೆಲಸ, ಅದ್ರ ಬಗ್ಗೆ ಏನು ಮಾಡೋಣ ಅಂತೀರಾ? ಪಾರು, ನೀನು ಸಂಗೀತ ಅವ್ರ ಮನೆಗೆ ಹೋಗಿ ಕಷಾಯ ಮಾಡ್ಕೊಟ್ಟು ಬಂದ್ಬಿಡು ಸಾಕು. ಯಾಕೆ ಯಜಮಾನ್ರೆ, ಕಾಫಿ ಅಂಗಡಿ ಕೆಲ್ಸಕ್ಕೆ ಹೋಗೋದು ಬೇಡವಾ? ಬೇಡ ಪಾರು, ನೀನು ಅಲ್ಲೆಲ್ಲೂ ಕೆಲಸ ಮಾಡೋದು ಬೇಡ. ಅಲ್ಲ ಯಜಮಾನ್ರೆ, ಅವ್ರ ಸಂಬಳ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಂಬಳಕ್ಕೋಸ್ಕರ ನೀನು ದುಡಿಯೋ ಅನಿವಾರ್ಯತೆ ಇಲ್ಲ ಪಾರು. ಆ ದೇವರು ನಮ್ಮ ಮೇಲೆ ಇನ್ನೂ ಜಾಸ್ತಿ ಕರುಣೆ ತೋರಿಸ್ತಾನೆ. ನನಗೊಂದು ಫಿಕ್ಸ್ ಬಾಡಿಗೆ ಸಿಕ್ಕಿದೆ. ಅಂದರೆ 5 ಮಕ್ಕಳನ್ನ 2 ಟ್ರಿಪ್ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂದರು ತಿಂಗಳಿಗೆ 20,000 ಕೊಡ್ತಾರೆ. ಆಮೇಲೆ ನಾನು ರೆಗ್ಯುಲರ್ ಬಾಡಿಗೆ ಹೊಡಿತೀನಿ. ಪಾರು, ನಿನ್ನ ಕೆಲಸಕ್ಕೆ ಹೋಗಿ ಶುರು ಮಾಡಿದ್ದೆ ನನಗೆ ಆಟೋದಿಂದ ಅಷ್ಟೊಳ್ಳೆ ಸಂಪಾದನೆ ಆಗ್ತಿಲ್ಲ ಅನ್ನೋ ಕಾರಣಕ್ಕಲ್ವಾ. ಈ ತಿಂಗಳಿಂದ ರೆಗ್ಯುಲರ್ ಬಾಡಿಗೆ ಜೊತೆಗೆ 20,000 ನನಗೆ ಎಕ್ಸ್ಟ್ರಾ ಸಿಗ್ತಾ ಇದೆ. ನನ್ನ ಕಷ್ಟಕ್ಕೆ ಆ ದೇವರು ಪರಿಹಾರ ಅಂತ ಈ ಕೆಲಸ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳೋಣ. ನೀನು ಯಾವ ಕೆಫೆಲ್ಲೂ ಕೆಲಸ ಮಾಡೋದು ಬೇಡ ಪಾರು. ಸಂಗೀತ ಮೇಡಮ್ ಕೂಡ ನಿನ್ನ ಹಾಗೆ ಬಸ್ರಿ. ಪಾಪ ಅವ್ರಿಗಿರೋ ಸಮಸ್ಯೆಗೆ ನೀನು ಮಾಡ್ಕೊಡ್ತಿರೋ ಕಷಾಯನ ಬೇರೆ ಯಾರ ಕೈಲೂ ಮಾಡ್ಕೊಡೋದಕ್ಕಾಗಲ್ಲ. ಅದೊಂದೇ ಕಾರಣಕ್ಕೆ ನೀನು ಡೈಲಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಕಷಾಯ ಮಾಡ್ಕೊಟ್ಟು ಬಾ. ಅದು ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ನೀನು ಆರಾಮಾಗಿ ರೆಸ್ಟ್ ಮಾಡಬೇಕು ಪ್ಲೀಸ್. ನಿಮಗೆ ಹೊಸ ಕೆಲಸ ಸಿಕ್ಕಿದ್ದು ನನಗೆ ತುಂಬಾ ಖುಷಿಯಾಗಿದೆ ಯಜಮಾನ್ರೆ. ಹಾಗಂತ ಇವಾಗಿರೋ ಕೆಲಸ ನಾನು ಯಾಕೆ ಬಿಡಬೇಕು? ಏನು ಪಾರು, ನೀವು ಮತ್ತೆ ಅದೇ ಥರ ಮಾತಾಡ್ತಾ ಇದೆಯಲ್ಲ. ಯಜಮಾನ್ರೆ, ನಾನು ಹೇಳೋದನ್ನು ನಿಮಿಷ ಕೇಳಿ. ಈಗ ನೋಡಿ, ಅಕ್ಕ ಅವ್ರಿಗೆ ನಾನು ಬಸ್ರಿ ಅಂತ ಗೊತ್ತಾಗ್ತಿದ್ದ ಹಾಗೆ ಮನೆ ಕೆಲಸ ಮಾಡೋದು ಬೇಡ, ಬರೀ ನನಗೆ ಕಷಾಯ ಮಾಡಿಕೊಟ್ರೆ ಸಾಕು ಅಂತ ಹೇಳಿದ್ರು. ಅಂಥ ಒಳ್ಳೆ ಜನ ನಡೆಸ್ತಾ ಇರೋ ಕಾಫಿ ಅಂಗಡೀಲಿ ಮೇಲ್ವಿಚಾರಣೆ ಕೆಲಸ ಅಂದರೆ ಅಂಥ ಕಷ್ಟ ಏನೂ ಇರಲ್ಲ ಅಲ್ವಾ? ಪಾರು, ಅಷ್ಟು ಕಷ್ಟ ಆಗಲ್ಲ ಅಂದರೆ ಎಷ್ಟೋ ಕಷ್ಟ ಹಾಗೆ ಆಗುತ್ತೆ ತಾನೇ. ಆ ಕಷ್ಟನೂ ಯಾಕೆ ಪಡಬೇಕು? ಅದು ಅಲ್ಲದೆ ಇತ್ತೀಚೆಗೆ ಆ ರತ್ನಬೇಣಿಯವ್ರ ಚುಚ್ಚು ಮಾತು ಕಾಟ ಏನೂ ಇಲ್ಲ ಅಲ್ವಾ? ಅವ್ರ ಕಾಟ ಚುಚ್ಚು ಮಾತು ಇಲ್ಲ ಅಂತಂದರೆ ಅವ್ರಿಗೆ ಯಾವ ಹೊಸ ವಿಷಯನೂ ಸಿಕ್ಕಿಲ್ಲ ಅಂತ. ನಮ್ಮ ಪರಿಸ್ಥಿತಿ ಸುಧಾರಿಸ್ತು ಅಂತ ಅಲ್ಲ ಯಜಮಾನ್ರೆ. ಆದರೆ ಇವಾಗ ಸಿಕ್ಕಿರೋ ಹೊಸ ಫಿಕ್ಸ್ ಬಾಡಿಗೆಯಿಂದ ಖಂಡಿತ ನಮ್ಮ ಪರಿಸ್ಥಿತಿ ಸುಧಾರಿಸುತ್ತಲ್ವಾ ಪಾರು? ಸಾಲದು ಯಜಮಾನ್ರೆ. ಈಗೇನೋ ಸ್ಕೂಲ್ ಇದೆ, ಸಂಪಾದನೆ ಇರುತ್ತೆ. ಮಧ್ಯದಲ್ಲಿ ಬೇಸಿಗೆ ರಜಾ, ಆ ರಜಾ, ಈ ರಜಾ ಅಂತ ತಿಂಗಳಾನ್ಗಟ್ಲೆ ರಜಾ ಇರುತ್ತೆ. ಆಗ 20,000 ಸಂಪಾದನೆ ನಿಲ್ಲುತ್ತಲ್ವಾ? ಆ ಸಮಯದಲ್ಲಿ ನಾವು 2 ಹೆಜ್ಜೆ ಮುಂದಕ್ಕೆ ಹೋದವರು ಮತ್ತೆ ಹಿಂದೆ ಬಂದು ನಿಲ್ತೀವಿ ತಾನೆ. ಹಾಗಾದರೆ ನೀನು ಹೆರಿಗೆ ಆಗೋವರೆಗೂ ಕೆಲಸ ನಾನು ಬಿಡಲೇಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಹಾಗೇನಿಲ್ಲ ಯಜಮಾನ್ರೆ. ನನಗೂ ನನ್ನ ಹೊಟ್ಟೆಲಿರೋ ಕನ್ನಮ್ಮನ ಬಗ್ಗೆ ಕಾಳಜಿ ಇದೆ. ಆದರೆ ಯೋಗಕ್ಷೇಮಕ್ಕೆ ನಾನು ವಿಶ್ರಾಂತಿ ತಗೋಬೇಕು ಅಂತ ನನಗೂ ಗೊತ್ತಿದೆ. ಆದರೆ ಇವಾಗಲ್ಲ. ನಿಮ್ಮ 1 ಆಟೋ 2 ಆದರೂ ಆಗಲಿ, ಆವಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇದಕ್ಕೆ ನಾನು ಒಪ್ಪಲ್ಲ ಯಜಮಾನ್ರೆ. ದಯವಿಟ್ಟು ಒಪ್ಕೊಳ್ಳಿ ಯಜಮಾನ್ರೆ. ನಾನು ಮುದ್ದು ಯಜಮಾನ್ರಲ್ವಾ? ಒಪ್ಕೊಳ್ಳಿ ಯಜಮಾನ್ರೆ. ಈ ಥರದ್ದು ಏನೋ ನೈಸಾಗಿ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ. ಸರಿ, ಆದರೆ ನಾನು ದೇವ್ರ ಹತ್ರ ಕೇಳ್ಕೊತೀನಿ, ಬಂದಿರೋ ಆಟೋ 2 ಆಗಲಿ ಅಂತ. ಆಮೇಲಾದರೂ ನಿನ್ನ ಕೆಲಸ ಬಿಡಲೇಬೇಕು. ಸರಿ ಯಜಮಾನ್ರೆ, ಈ ವಿಷಯನ ನೀವೇ ಅಕ್ಕೋರ್ ಗಂಡಂಗೆ ಹೇಳಿಬಿಡಿ. ನಾನು ಈ ವಿಷಯನ ಮೊದಲು ಜನನಿಗೆ ತಿಳಿಸ್ತೀನಿ. ಪಾಪ ನಮ್ಮ ಜನನಿ ನಾನು ಅಕ್ಕೋರ್ ಮನೇಲಿ ಮನೆ ಕೆಲಸ ಮಾಡ್ತಿದ್ದದನ್ನ ನೋಡಿ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಈಗ ಈ ವಿಷಯ ಅವಳಿಗೆ ಹೇಳಿದ್ರೆ ಅವಳ ಮನಸ್ಗೂ ನಿರಾಳ ಆಗುತ್ತೆ. ಹಾಗೆ ನಾನು ನನ್ನ ತಮ್ಮಂಗೆ ನನಗೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಕರ್ಕೊಂಬರೋ ಕೆಲಸ ಸಿಕ್ಕಿರೋದನ್ನ ಹೇಳ್ತೀನಿ. ಆದರೆ ನಿಮ್ಮ ತಮ್ಮಂಗೆ ನನ್ನ ಕೆಲಸದ ವಿಷಯ ಗೊತ್ತಿಲ್ಲ. ಗೊತ್ತಾಗೋದು ಬೇಡ ಅನಿಸುತ್ತೆ. ಗೊತ್ತು ಮಾಡೋದು ಬೇಡ, ಅದಕ್ಕೇನಂತೆ? ಅಲ್ಲ, ಈಗ ನೀವು ಫೋನ್ ಮಾಡಿದ್ರೆ ಇಬ್ಬರು ಒಟ್ಟಿಗೆ ಕೇಳಿಸ್ಕೋತಾರಲ್ಲ. ಯಾರು ಹೇಳಿದಂಗಂತ? ನಾನೇ ಹೇಳ್ತಾ ಇರೋದು. ನಾನು ಬೇರೆನೇ ಹೇಳ್ತಾ ಇದ್ದೀನಲ್ಲ. ಏನಂತ? ಇಬ್ಬರಿಗೂ ಒಂದೇ ಸಮಯಕ್ಕೆ ಫೋನ್ ಮಾಡಿದ್ರು
ಇಬ್ಬರು ಒಟ್ಟಿಗೆ ಒಂದೇ ವಿಷಯನ ಕೇಳಿಸ್ಕೊಳ್ಳೋದನ್ನ ತಪ್ಪಿಸ್ಬೋದು ಅಂತ. ಹೌದಾ? ಹೇಗೆ ಯಜಮಾನ್ರೆ? ನಾನು ಯಾಕೆ ಹೇಳಿ? ಹೇಳಿ ಯಜಮಾನ್ರೆ. ಹಲೋ ಪ್ರೀತು, ಎಲ್ಲಿದ್ಯಾ? ಮನೆಯಲ್ಲಿ. ಮನೇಲಿ ಎಲ್ಲಿದ್ಯಾ? ನಾನು ಹೇಳೋದಕ್ಕೆ ಅಂತ ಮಾತ್ರ ಆನ್ಸರ್ ಮಾಡು. ಹಾಂ, ಚನ್ನಿ ಜೊತೆಲಿದ್ದಾಳಾ? ಹಾಗಾದರೆ ನೀನೊಬ್ಬನೇ ರೂಮಿಂದ ಹೊರಗಡೆ ಬಾ, ನಿನ್ನ ಹತ್ರ ಏನೋ ಹೇಳಬೇಕು. ಜನನಿ ಆಫೀಸ್ಗೆ ಹೋಲು, ಒಂದು ನಿಮಿಷ ಬಂದೆ. ಇವಾಗ ನಿಮ್ಮ ರೂಟ್ ಕ್ಲಿಯರ್ ಆಗಿದೆ ಮೇಡಮ್, ನೀವು ಮಾತಾಡ್ಕೊಳ್ಳಿ. ಹಲೋ ಅಕ್ಕ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ? ಗಣಪತಿ ಥರ ಗುಂಡು ಗುಂಡಾಗಿದ್ದೀನಿ. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹಂಚ್ಕೋಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನಕ್ಕ ಅದು? ಇಷ್ಟು ದಿವಸ ಸಂಗೀತ ಅಕ್ಕೋರ್ಗೆ ನನ್ನ ಬಸ್ರಿ ಅನ್ನೋ ವಿಷಯ ಗೊತ್ತೇ ಇರಲಿಲ್ಲ ಅಲ್ವಾ? ಹೌದು, ನಾನು ಬಂದಾಗಲೇ ನೋಡಿದ್ನಲ್ಲ, ಅವರು ನಿಮ್ಮ ಬಸ್ರಿ ಹೊಟ್ಟೆಗೆ ಬೇರೆ ಅರ್ಥನೇ ಕೊಟ್ಟಿದ್ರು. ನನಗಂತೂ ಸಖತ್ ಬೇಜಾರಾಗಿತ್ತು. ನನಗೂ ಅಷ್ಟೇ ಬೇಜಾರಾಗಿತ್ತು ಜನನಿ. ಯಾವ ತಾಯಿ ತಾನೇ ತನ್ನ ಹೊಟ್ಟೆಲಿರೋ ಮಗುನ ಬಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾಳೆ ಹೇಳು? ನನ್ನ ಅಸಹಾಯಕತೆ ನನ್ನ ಬಾಯಿನ ಕಟ್ಟ ಹಾಕಿತ್ತು. ಆದರೆ ಇವತ್ತು ಅಕ್ಕವ್ರಿಗೆ ನಾನು ಗರ್ಭಿಣಿ ಅನ್ನೋದು ಗೊತ್ತಾಯ್ತು. ಹೌದಾ? ಹೇಗೆ? ಈಗ ನೀವು ಏನು ಮುಚ್ಚಿಡಕ್ಕೆ ಟ್ರೈ ಮಾಡ್ತಿದ್ರೋ ಅದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ನಾನು ಕೂಡ ಬಸ್ರಿ. ನಾಳೆಯಿಂದ ನನಗೆ ಅಕ್ಕೋರು ಕೆಲ್ಸಕ್ಕೆ ಬರೋದು ಬೇಡ ಅಂದರು. ಆದರೆ ಅವ್ರನ್ನ ನೋಡ್ಕೊಳ್ಳೋ ಕೆಲಸ ಒಪ್ಸಿದ್ದಾರೆ. ಅಷ್ಟೇ ಅಲ್ಲ ಜನನಿ, ಅಕ್ಕವ್ರದ್ದು ಒಂದು ಕಾಫಿ ಅಂಗಡಿ ಇದೆಯಂತೆ, ಅಲ್ಲಿಗೆ ನನ್ನನ್ನು ಕೆಲ್ಸಕ್ಕೆ ಬರೋದಕ್ಕೆ ಅಂತ ಹೇಳಿದ್ದಾರೆ. ಹೌದಾ? ಒಟ್ನಲ್ಲಿ ನಿಮಗೆ ಬಿಡುವೆ ಇಲ್ದಂಗೆ ಆಯ್ತಲ್ವಾ? ಆದರೂ ನೀವು ಬಸ್ರಿ ಹೆಂಗಸು, ಎದ್ದು ಬಗ್ಗೆ ಎಲ್ಲ ಕೆಲಸ ಮಾಡೋದಕ್ಕಿಂತ ಇವಾಗ ಸಿಕ್ಕಿರೋ ಕೆಲಸ ಬೆಟರ್ ಅನ್ಸುತ್ತಲ್ವಾ? ನನಗಂತೂ ಇದನ್ನ ಕೇಳಿ ತುಂಬ ಖುಷಿ ಆಗ್ತಿದೆ ಅಕ್ಕ. ಒಂದು ಅಪಾರ್ಟ್ಮೆಂಟ್ ಮಕ್ಕಳನ್ನ ಬೆಳಗ್ಗೆ ಸ್ಕೂಲಿಗೆ ಕರ್ಕೊಂಡೋಗಿ ಸಂಜೆ ಸ್ಕೂಲಿಂದ ವಾಪಸ್ ಕರ್ಕೊಂಬರೋ ಒಂದು ಫಿಕ್ಸ್ ಬಾಡಿಗೆ ಸಿಕ್ಕಿದೆ ಪ್ರೀತು. ಒಳ್ಳೆ ಪ್ಯಾಕೇಜೇ ಆಫರ್ ಮಾಡಿದ್ದಾರೆ ಆ್ಯಕ್ಚುಲಿ. ಎಂತ ಒಳ್ಳೆ ವಿಷಯ ಹೇಳಿದೆ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್ ಅಕ್ಕ. ಥ್ಯಾಂಕ್ಸ್ ಪ್ರೀತು. ತುಂಬ ಹೃದಯದ ಧನ್ಯವಾದಗಳು. ಈ ವಿಷಯನ ನೀನು ನನ್ನ ಜನನಿ ಮುಂದೆ ಇದ್ದಾಗ ಹೇಳ್ಬೋದಾಗಿತ್ತಲ್ಲ. ಏನೋ ಅವ್ರ ವಿಷಯ ಗೊತ್ತಾಗ್ಬಾರ್ದು ಅನ್ನೋ ಥರ ಹೊರಗಡೆ ಕರೆದೆ. ಯಾಕೆ ಅಂದರೆ ನಾನು ನನ್ನ ತಂಗಿಗೆ ಫಸ್ಟ್ ಹೇಳಬೇಕು ಅಂತ ನಿಮ್ಮ ಅತ್ತಿಗೆ ಹಠ ಮಾಡ್ತಾ ಇದ್ಲು, ನಾನು ನನ್ನ ತಮ್ಮಂಗೆ ಫಸ್ಟ್ ಹೇಳಬೇಕು ಅಂತ ನಾನು ಹಠ ಮಾಡ್ತಾ ಇದ್ದೆ. ಇಬ್ಬರು ಹಠನೂ ಗೆಲ್ಬೇಕಲ್ವಾ? ಅದಕ್ಕೆ ಇವಾಗ ನಾನು ನಿನಗೆ ಕಾಲ್ ಮಾಡಿರೋ ಗ್ಯಾಪಲ್ಲಿ ಪಾರ್ವತಿ ಜನ್ನಿಗೆ ಕಾಲ್ ಮಾಡಿದ್ದಾಳೆ. ಓಹೋ, ಐಡಿಯಾ ಸೂಪರ್ ಆಗಿದೆ ಬ್ರೋ, ಕೇಳಿ ಸಖತ್ ಖುಷಿ ಆಯಿತು ಬ್ರೋ. ಹಾಗೆ ಪಾರ್ಟಿನೂ ಕೊಡಿಸ್ಬೇಕು, ಓಕೆನಾ? ನೀನು ಹೇಳಿದ ಕಡೆ. ಓಕೆ ಬ್ರೋ, ಬಾಯ್. ಓಕೆ ಪ್ರೀತು, ಬಾಯ್, ಗುಡ್ ನೈಟ್. ನಿಜ ಹೇಳ್ತೀನಿ ಅಕ್ಕ, ಅವತ್ತು ನೀವು ಅವ್ರ ಮನೇಲಿ ಕೆಲಸ ಮಾಡೋದನ್ನ ನೋಡಿದಾಗಿಂದ ನನಗಿಲ್ಲಿ ಮನೇಲಿ ಕೂತು ಆರೈಕೆ ಮಾಡಿಸ್ಕೊಳ್ಳೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ ಗೊತ್ತಾ? ತುಂಬಾನೇ ಗಿಲ್ಟ್ ಕಾಡೋದು. ಮತ್ತೆ ಮುಂದೆ ಎಲ್ಲ ವಿಷಯಗಳನ್ನೂ ಹೇಳಿ ನಿಮ್ಮನ್ನ ಆ ಕೆಲಸದಿಂದ ಬಿಡಿಸ್ಬಿಡ್ಬೇಕು ಅಂತ ಅನಿಸ್ತಾ ಇತ್ತು. ಆದ್ರೆ ಏನ್ ಮಾಡ್ಲಿ, ನೀವು ಭಾವ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಲ್ವಾ, ಅದಕ್ಕೆ ಕಂಟ್ರೋಲ್ ಮಾಡ್ಕೋತಿದ್ದೆ. ಆದ್ರೆ ಇವಾಗ ನಿಮಗೆ ಆ ಮನೆ ಕೆಲಸದಿಂದ ಕೆಫೆಗೆ ಶಿಫ್ಟ್ ಆಯ್ತು ಅಂತ ಕೇಳಿ ತುಂಬಾ ಖುಷಿ ಆಗ್ತಿದೆ. ಆದ್ರೂ ಒಂದೇ ದಿನಕ್ಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿರೋದು ನಿಜವಾಗ್ಲೂ ಸರ್ಪ್ರೈಸ್. ನನಗೂ ಅಷ್ಟೆ. ದುಃಖ ಕೊಟ್ಟ ದೇವರು ಅದನ್ನು ಮರೆಸೋದಕ್ಕೆ ಈ ಸಂತೋಷ ಕೊಟ್ಟ ಅಂತ ಅನ್ನಿಸ್ತಾ ಇದೆ.
ಯಾವ ಸಂತೋಷದ ಬಗ್ಗೆ ಮಾತಾಡ್ತಿದ್ದಾಳೆ ನನ್ನ ಮಗಳು? ಏನಮ್ಮ ಜನನಿ, ಏನೋ ಡೆವಲಪ್ಮೆಂಟ್ಸ್ ಅಂತ ಮಾತಾಡ್ತಾ ಇದ್ದೆ, ಏನಂಥ ಡೆವಲಪ್ಮೆಂಟ್? ಅದು ಅತ್ತೆ, ಒಂದು ಸೆಕೆಂಡ್ ಹೋಲ್ಡ್ ಆನ್, ಅದನ್ನ ನಾನು ಹೇಳ್ತೀನಿ. ಅಪ್ಪ, ಅದು ನಾನು ಹೇಳ್ತೀನಿ ಸಾರ್ಥಿ. ಮಾಮ್, ಬ್ರೋಗೆ ಇನ್ನೊಂದು ಪಾರ್ಟ್ ಟೈಮ್ ಕೆಲಸ ಸಿಕ್ಕಿದೆ. ಆದ್ರೆ ಈ ವಿಷಯ ನನಗೆ ಅಕ್ಕ ಹೇಳಲೇ ಇಲ್ವಲ್ಲ. ಹೇಳಕ್ ಹೋದ್ರು ಅನ್ಸುತ್ತೆ, ಅಷ್ಟರಲ್ಲಿ ಅತ್ತೆ ಬಂದ್ರು ಅಂತ ಸುಮ್ಮನಾಗಿರ್ತಾರೆ. ಇನ್ನೊಂದು ಕೆಲಸನ ಅಂದರೆ? ಬ್ರೋಗೆ ಸ್ಕೂಲ್ ಮಕ್ಕಳನ್ನ ಡ್ರಾಪ್ ಮಾಡೋ ಪಿಕಪ್ ಮಾಡೋ ಕೆಲಸ ಸಿಕ್ಕಿದೆ ಅಂತೆ. ಒಳ್ಳೆ ಪ್ಯಾಕೇಜ್ ಮಾತಾಡ್ಕೊಂಡಿದ್ದಾರಂತೆ. ಬೆಳಗ್ಗೆ 1 ಅವರ್, ಸಂಜೆ 1 ಅವರ್ ಅಷ್ಟೇ ಸಾರ್ಥಿ ಕೆಲಸ. ಮಿಕ್ಕಿದ ಟೈಮಲ್ಲಿ ನಾರ್ಮಲ್ ಬಾಡಿಗೆ ಹೊಡಿಬೋದು. ಅದನ್ನ ಹೇಳಕ್ಕೆ ಅಂತ ಬ್ರೋ ನನಗೆ ಕಾಲ್ ಮಾಡಿದ್ದು. ಅದೇ ವಿಷಯನ ಅದಕ್ಕೆ ಜನನಿಗೆ ಹೇಳಬೇಕು ಅಂತ ಕಾಲ್ ಮಾಡಿದ್ದಾರೆ. ಅಲೋ ಜನನಿ? ಹಾ ಹೌದು. ನಾನು ಜನನಿಗೆ ಇದನ್ನೇ ಫೋನ್ ಮಾಡಿ ಹೇಳ್ತಾ ಇದ್ನಪ್ಪ. ಅದಕ್ಕೆ ಅಕ್ಕನ ಹತ್ರ ಒಂದೇ ದಿನದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆಯಾ ಅಂತ ಖುಷಿ ಹಂಚ್ಕೋತಾ ಇದ್ದೆ. ಎಂಥ ಒಳ್ಳೆ ಸುದ್ದಿ ಹೇಳಿದ್ರಿ. ನಿಮ್ಮ ಕಷ್ಟಗಳು ಕರಗೋ ಕಾಲ ಬಂತು ಅನಿಸುತ್ತೆ. ಆದಿಗೆ ಈ ಹೊಸ ಕೆಲಸದಲ್ಲಿ ತುಂಬ ಹೆಸರು ಬರಲಿ. ಆದಷ್ಟು ಬೇಗ ಅವ್ರು ಅಂದ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡಿ ಅವರಿಬ್ರು ಅರಸನ್ ಕೋಟೆಗೆ ಬರೋ ಹಾಗಾಗ್ಲಿ. Hold on. ಪ್ರೀತು, ಏನ್ ಬ್ರೋ, ಇವತ್ತಿಂದ ಸ್ಕೂಲ್ ಮಕ್ಕಳನ್ನ ಬಿಡೋ ಕೆಲಸ ಶುರುನಾ? ಹೌದು ಪ್ರೀತು. ಬ್ರೋ, ಅಪಾರ್ಟ್ಮೆಂಟ್ಸ್ ಅಲ್ಲಿ ಜಾಸ್ತಿ ಮಕ್ಕಳಿದಾರಂತಲ್ವಾ? ಆ ಎಲ್ಲ ಮಕ್ಕಳನ್ನ ಈ ಒಂದೇ ಆಟೋದಲ್ಲಿ ಬಿಟ್ಟು ಬರಕ್ಕಂತೂ ಆಗಲ್ಲ ಅಲ್ವಾ? ಹೌದು ಪ್ರೀತು, ಬೇರೆ ಮಕ್ಕಳಿಗೆಲ್ಲ ಅವ್ರೇನೋ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ವ್ಯವಸ್ಥೆನ ನೀನು ಯಾಕೆ ಮಾಡಬಾರ್ದು? ಅಂದ್ರೆ ನೀನು ಇನ್ನೊಂದು ಆಟೋನ ಬಾಡಿಗೆಗೆ ತಗೊಂಡು ಆ ಮಿಕ್ಕ ಮಕ್ಕಳ ಜವಾಬ್ದಾರಿ ನೀನೇ ವಹಿಸ್ಕೊಂಡ್ರೆ ಸಂಪಾದನೆನೂ ಡಬಲ್ ಆಗುತ್ತೆ, ಬೇಗ ಬೆಳಿಬೋದು, ಬೇಗ ಮತ್ತೆ ಮನೆಗೆ ವಾಪಸ್ ಬರ್ಬೋದಲ್ಲ ಬ್ರೋ? ಸದ್ಯಕ್ಕೆ ಆಟೋನ ಬಾಡಿಗೆ ತಗೊಳಕ್ ಯಾವ ಯೋಚನೆ ಇಲ್ಲ ಪ್ರೀತು. ಆ ಆಟೋ ಬಾಡಿಗೆ, ಆಮೇಲೆ ಅದಕ್ಕೊಬ್ಬ ನಂಬಿಕಸ್ಥ ಡ್ರೈವರ್, ಇದೆಲ್ಲ ದೊಡ್ಡ ತಲೆನೋವು ಜವಾಬ್ದಾರಿ. ಬ್ರೋ, ನಿಂಗೆ ಬೆಸ್ಟ್ ಆಫರ್ ಕೊಡ್ಲಾ? ಡ್ರೈವರ್ ಪೋಸ್ಟ್ಗೆ ನಿನ್ನ ಮುಂದೆ ಒಂದು ಮಾಸ್ಟರ್ ಪೀಸ್ ನಿಂತಿದೆ, ಯಾಕೆ ಕನ್ಸಿಡರ್ ಮಾಡಬಾರ್ದು? ಬಯೋಡೇಟಾ ಇಲ್ಲೇ ಹೇಳ್ಬಿಡ್ತೀನಿ, ಇಂಟರ್ವ್ಯೂ ಬೇಕಾದ್ರೆ ಇಲ್ಲೇ ಕೊಟ್ಬಿಡ್ತೀನಿ. ಹೆಸರು ಪ್ರೀತಮ್ ಅರಸನ್ ಕೋಟೆ, ವಯಸ್ಸು ನಿನ್ಕಿಂತ 3 ವರ್ಷ ಚಿಕ್ಕವನು, ಡ್ರೈವಿಂಗ್ ಅಲ್ಲಿ ಗುರು ನನ್ ಬ್ರೋ ಅಂದ್ರೆ ನೀನೆ. ನನಗೆ ಸಂಬಳ ಅಷ್ಟಿಷ್ಟೊಂದು ಬೇಕಾಗಿಲ್ಲ, ಏನ್ ಕೊಟ್ರು ಓಕೆ. ಓ ಸಾಕು 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 ಪ್ರೀತು. ಇದನ್ನೇನಾದರೂ ಜನನಿಯವ್ರು ಚಿಕ್ಕಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ನನ್ನ ಬಿಲಿಯನಿಯರ್ ಅಳಿಯ ಡ್ರೈವರ್ ಆಗೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ಬಿಡ್ತಾರೆ ಅಷ್ಟೇ. ನಮ್ಮಿಬ್ರು ಬಾಂಡಿಂಗ್ ಬಗ್ಗೆ ಅವ್ರಿಗೆ ಏನ್ ಗೊತ್ತು ಬ್ರೋ? ಗೊತ್ತಿಲ್ದಿರೋರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ದೆ ಬದುಕಬೇಕು, ಡೋಂಟ್ ಕೇರ್ ಅಂತ. ನಾವು ಹಾಗೆ ಬದುಕ್ತಾ ಇರೋದು. ಅಂದ್ರೆ ಜನನಿಯವ್ರ ಚಿಕ್ಕಮ್ಮ ನೀವಿಬ್ರಿಗೂ ಹರ್ಟ್ ಆಗೋತಾರೆ ಏನೋ ಮಾತಾಡಿದ್ರ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತೆ ನಾವು ಬದುಕ್ತಿರೋದೇ ಹಾಗೆ ಅಂತಂದ್ರಿ? ಅಂದ್ರೆ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋರು ನಮ್ಮ ಬಗ್ಗೆ 100 ಥರ ಮಾತಾಡ್ತಾರೆ.
ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದೆ ನಮ್ಮ ಪಾಡಿಗೆ ನಾವು ಬದುಕಬೇಕು ಅಂತ ಹೇಳಿದ್ರು. ಹೌದು ಪ್ರೀತು, ನಾನು ಅಷ್ಟೇ ಹಾಗೆ ಜನರಲ್ ಆಗಿ ಹೇಳಿದ್ದು. ಹಾಗಾದ್ರೆ ಸರಿ. ಏನಿದೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಥ್ಯಾಂಕ್ಸ್ ಪ್ರೀತು. ಕಂಗ್ರಾಸ್. ಅದಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ ಕೂಡ. ಸ್ಕೂಲಿಗೆ ಮಕ್ಕಳನ್ನ ಬಿಡೋ ಕೆಲಸ ಸಿಕ್ಕಿದ್ದಕ್ಕೆ. ಆದಿ, ಪಾರ್ವತಿ ನಿನ್ನ ಜೀವನದ ಲಕ್ಕಿ ಸ್ಟಾರ್. ಅದಕ್ಕೆ ಇಷ್ಟು ಬೇಗ ನಿನ್ನ ಜೀವನದಲ್ಲಿ ಏಳ್ಗೆಯ ದಾರಿ ನೋಡೋ ಹಾಗಾಯ್ತು. ಪಾರ್ವತಿ, ದೇವಸ್ಥಾನಕ್ಕೆ ಹೊರಟಿಯಮ್ಮ? ಇನ್ನು ಎಷ್ಟು ದಿನ ನಮ್ಮ ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡೋದು? ಇಷ್ಟು ದಿನ ನೀನು ಸೇವೆ ಮಾಡಿದ್ರ ಫಲನೇ ಅನ್ಸುತ್ತೆ ಆದಿಗೆ ಇಷ್ಟು ಬೇಗ ಯಶಸ್ಸು ಸಿಗ್ತಾ ಇರೋದು. ಇನ್ಮೇಲಾದ್ರೂ ವ್ರತ ಮಾಡೋದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ ಸಾಕಮ್ಮ. ತುಂಬಿದ ಬಸ್ರಿ, ಹೆರಿಗೆ ದಿನ ಹತ್ರ ಬರ್ತಾ ಇದೆ. ಸ್ವಲ್ಪ ವಿಶ್ರಾಂತಿ ತಗೊಮ್ಮ. ಪಾರ್ವತಿ, ನಿನಗೆ ಹೇಳಿದ್ದು ಕೇಳಿಸ್ತು. ನಾನು ವಿಶ್ರಾಂತಿ ತಗೊಳ್ಳೋ ಸಮಯ ಇನ್ನೂ ಬಂದಿಲ್ಲ. ಬಂದ್ರೆ ನಾನು ಖಂಡಿತ ತಗೋತೀನಿ. ನಾನು ಬಸ್ರಿ ಅಂತ ನನಗೂ ಗೊತ್ತು. ಯಜಮಾನ್ರ, ಹೊಡೋಣವಾ? ಅದಕ್ಕೆ ಮಾತಿಗೆ ಬೇಜಾರಾಗಬೇಡಿ. ಛೇ ಇಲ್ಲಪ್ಪ, ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನಿದೆ? ಇಷ್ಟಕ್ಕೂ ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಅವಳಿಗೂ ಗೊತ್ತಲ್ವಾ ಅವಳು ವಿಶ್ರಾಂತಿ ತಗೋಬೇಕು ಅಂತ. ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ, ಅದು ನನಗೂ ಗೊತ್ತು ತಾನೆ. ಪಾರ್ವತಿ, ನಾನು ಹೇಳಿದೆ ಅಂತ ಅಲ್ಲ, ನೀನೇ ನೆನ್ಪು ಮಾಡಿಕೊಂಡು ವಿಶ್ರಾಂತಿ ತಗೊಂಡ್ಬಿಡು. ಯಜಮಾನ್ರ, ಹೊಡೋಣವಾ? ಮಾಮ್, ಹಾಗೆ ಒಂದು ವಿಷಯ, ನೀವು ನಂಗೊಂದು ಕೆಲಸ ಒಪ್ಸಿದ್ರಲ್ಲ, ಬಸ್ರಿ ಹೆಂಗಸರು ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ಒಂದು ಔಷಧಿ ತಯಾರು ಮಾಡಬೇಕು ಅಂತ. ಅದ್ರ ಸಂಬಂಧಪಟ್ಟ ಹಾಗೆ ನಾಟಿ ವೈದ್ಯರ ಬಗ್ಗೆ, ಕೆಲವು ಡಾಕ್ಟರ್ಸ್ ಬಗ್ಗೆ ಡೀಟೇಲ್ಸ್ ಕಲೆ ಹಾಕಿದ್ದೇನೆ. ಅವ್ರ ಜೊತೆ ಎಲ್ಲ ಒಂದು ರೌಂಡ್ ಮಾತುಕತೆನೇ ಆಗಿದೆ. ಆದರೆ ಒಬ್ಬರು ಮಾತ್ರ ಡೌಟಲ್ಲಿದ್ದಾರೆ. ಅವ್ರ ಡೀಟೇಲ್ಸ್ ಕೊಡು ಪ್ರೀತು. ನಾನೇ ಪರ್ಸನಲ್ ಆಗಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಮೆಸೇಜ್ ಕಳಿಸು, ನೋಡೋಣ. ಓಕೆ ಮಾಮ್. ಯಜಮಾನ್ರೆ, ಏನ್ ಪಾರು? ನನಗೆ ಅರ್ಸನ್ ಕೋಟೆ ಬಿಟ್ರೆ ಸಂಗೀತಾ ಮೇಡಮ್ ಮನೆ ಅಷ್ಟೇ ಪರಿಚಯ ಇದ್ದಿದ್ದು. ಈಗ
ಈ ದೊಡ್ಡ ಜಾಗದಲ್ಲಿ ಮೇಲ್ವಿಚಾರಣೆ ಕೆಲಸ ನಿಭಾಯಿಸೋಕ್ಕಾಗುತ್ತೆ ಅಂತೀರಾ? ಸಾರು, ಒಂದು ಇಡೀ ಕುಟುಂಬನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋ ಹೆಣ್ಮಕ್ಳಿಗೆ ಈ ಕೆಫೆ ನಿಭಾಯಿಸೋದು ಕಷ್ಟ ಆಗುತ್ತಾ? ಖಂಡಿತ ಆಗಲ್ಲ. ಒಂದು ಹೆಣ್ಮಗು ಧೈರ್ಯ ಮಾಡಿದ್ರೆ ಇಡೀ ದೇಶನೇ ನಡೆಸ್ತಾಳೆ. ಅಂಥದ್ರಲ್ಲಿ ಇದು ಕಷ್ಟ ಆಗುತ್ತಾ? ಏನು ತಲೆ ಕೆಡಿಸ್ಕೊಂಬೇಡ. ಧೈರ್ಯ ಹೇಳೋದನ್ನ ನಿಮ್ಮಿಂದ ಕಲಿಬೇಕು, ಕುಟುಂಬ ನಿಭಾಯಿಸೋದನ್ನ ನಿನ್ನಿಂದ ಕಲಿಬೇಕು. ಸರಿ ಪಾರು, ನಾನಿನ್ ಹೊರಡ್ತೀನಿ. ಹಲೋ, ಗುಡ್ ಮಾರ್ನಿಂಗ್ ಆದಿತ್ಯ ಅವರೇ. ನಮಸ್ಕಾರ ಪಾರ್ವತಿ ಅವರೇ. ನಮಸ್ತೆ. ಸಂಗೀತ ಫೋನ್ ಮಾಡಿದ್ಲು. ನೀವು ನಮ್ಮ ಮನೆಗೆ ಹೋಗಿ ಅವಳಿಗೆ ಕಷಾಯ ಮಾಡಿಕೊಟ್ಟು ಅವಳ ಕಷಾಯನ ಪೂರ್ತಿ ಕುಡಿಯೋವರೆಗೂ ನೀವು ಅಲ್ಲೇ ಇದ್ರಂತೆ. ನಿಮ್ಮನ್ನ ಹಾಡಿ ಹೊಗಳುತ್ತಾ ಇದ್ಲು. ಮತ್ತೆ ನಮ್ಮ ಅಕ್ಕ ಅವರು ಅವ್ರ ಹೊಟ್ಟೆಲಿರೋ ಮಗು ಜವಾಬ್ದಾರಿ ವಹಿಸ್ಕೊಳ್ಳೋದು ಅಂದ್ರೆ ಏನ್ ಸುಮ್ನೆನಾ? ಅವ್ರನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ತಾನೆ. 2 ಸಲ ಅವ್ರ ಮಗು ಕಳ್ಕೊಂಡೆ ಅಂತ ಹೇಳೋದು ಈ ಸಲ ಕೊನೆ ಆಗ್ಬೇಕು. 3ನೇ ಸಲ ಅವ್ರ ಬಾಯಲ್ಲಿ ಆ ಮಾತೇ ಬರಬಾರ್ದು. ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಮಿಕ್ಕಿದ್ದು ಆ ದೇವ್ರ ದಯೆ. ಸರಿ ಸರ್, ನಾನೇನು ಹೊರಡ್ತೀನಿ. ಅರೆ, ಫಸ್ಟ್ ಟೈಮ್ ನಮ್ ಕೆಫೆಗೆ ಬಂದಿದ್ದೀರಾ. ಕಾಫಿ ಕುಡಿದು ಹೇಗೆ ಹೋಗ್ತೀರಾ? ಪ್ಲೀಸ್ ಬನ್ನಿ. ಸಾರಿ, ಈಗಲೇ ಲೇಟ್ ಆಗಿದೆ. ಹೇಗಿದ್ರು ಪಾರನ್ನ ವಾಪಸ್ ಕರ್ಕೊಂಡು ಹೋಗಿ ಬರ್ತೀನಲ್ಲ, ಅವಾಗ ಖಂಡಿತ ಕುಡಿತೀನಿ. ಸರಿ, ಆದ್ರೆ ಒಂದ್ ವಿಷಯ, ಇನ್ಮೇಲೆ ನೀವು ನಿಮ್ ಹೆಂಡತಿನ ನೋಡೋದಕ್ಕೆ ನೀವು ಕದ್ದು ಮುಚ್ಚಿ ಬರೋ ಅಗತ್ಯ ಇಲ್ಲ. ರಾಜಾರೋಷವಾಗೇ ಬರ್ಬೋದು. ಸರಿ ಸರ್. ಪಾರು, ಮಧ್ಯಾಹ್ನ ಟೈಮ್ ಸರಿಯಾಗಿ ಊಟ ಮಾಡು. ಹುಷಾರು. ಸರಿ ಯಜಮಾನ, ನೀವು ಅಷ್ಟೇ. ಸರಿ, ಅಲ್ಲ